ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿರುದ್ಧ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟರು ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲೇ ಎಫ್ಐಆರ್ ದಾಖಲಾಗಿದೆ. ಇದು ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಕೇಸ್ ದಾಖಲಾಯಿತು. ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ವಿರುದ್ಧ ಕೀಳು ಮಟ್ಟದ ಹೇಳಿಕೆ. ಶಾಸಕ ಬಿಪಿ ಹರೀಶ್ ವಿರುದ್ಧ ಎಸ್ಪಿ ಉಮಾ ಪ್ರಶಾಂತ್ ದೂರನ್ನು ಕೊಟ್ಟಿದ್ದಾರೆ. ದಾವಣಗೆರೆಯ ಕೆಟಿಜೆ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಉಮಾ ವಿರುದ್ಧ ಬಿಪಿ ಹರೀಶ್ ಮಾತಾಡಿದ್ರು. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾರಣ ಕೀಳು ಮಟ್ಟದ ಹೇಳಿಕೆ, ಅಸಂಬದ್ಧವಾದಂತಹ ಹೇಳಿಕೆ. ಅದು ಕೂಡ ಎಸ್ಪಿ ಅವರಿಗೆ ಹೇಳಿಕೆಯನ್ನ ಕೊಟ್ಟರು ಅಂತ. ಮತ್ತೊಂದು ಕಡೆ ಹಣ ಅಧಿಕಾರದ ಮದದಿಂದ ಅಧಿಕಾರಿಗಳನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಅವರು ಯಾವಾಗ ಸಚಿವರಾದರೂ ಕೂಡ ಈ ವರ್ತನೆಯನ್ನು ನಾವು ನೋಡ್ತಾನೇ ಇದ್ದೀವಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಸೀದಿ ಮುಂದೆ ಯಾವನು ಹೋಗ್ತಾನೆ, ಮುಸ್ಲಿಮರ ಹತ್ರ ಯಾವನು ಹೋಗ್ತಾನೆ, ಯಾವನಾರ ಹೋದರೆ ಒದ್ದು ಒಳಗಾಕಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಮಾಧ್ಯಮದ ಮೂಲಕ ಸಚಿವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಅಂದರೆ ಪೊಲೀಸ್ ಇಲಾಖೆ ಇವರೇ ಕೈಗೆತ್ಕೊಂಡಿದ್ದಾರಾ? ಮೊದಲನೇದಾಗಿ ದಾವಣಗೆರೆ ಜಿಲ್ಲಾ ಎಸ್ಪಿ ಅವರು ಒದ್ದು ಒಳಗಾಗ್ತೀನಿ ಅಂತೇಳಿ ಇರ್ತಕ್ಕಂಥ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು. ಅದು ಬಿಟ್ಟು ನನ್ನ ಮೇಲೆ ಎಸ್ಪಿ ಅವರೇ ಎಫ್ಐಆರ್ ಹಾಕಿದ್ದಾರೆ. ಅವರೇ ಕಂಪ್ಲೇಂಟ್ದಾರರು. ಹೌದು, ಸುಮೋಟೋ ಅವರೇ ಹಾಕಿರೋದ್ರಿಂದ ನನಗೆ ಅಧಿಕಾರಿಗಳ ಮೇಲೆ ಗೌರವ ಇದೆ. ಅದರಲ್ಲೂ ಮಹಿಳಾ ಪೊಲೀಸ್ ಅಧಿಕಾರಿ ಅಂತಕ್ಕಂಥ ಒಂದು ಗೌರವ ಭಾವನೆ ಕೂಡ ನನಗಿದೆ. ಆದರೆ ಜಿಲ್ಲಾ ಸಚಿವರು ಇವರನ್ನು ಪೊಮರಿನ್ ನಾಯಿ ಮರಿಯಂತೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಪೊಮರಿನ್ ನಾಯಿ ಮರಿಯಂತೆ ಪೊಲೀಸ್ ಅಧಿಕಾರಿಗಳನ್ನು ಮಲ್ಲಿಕಾರ್ಜುನ್ ಅವರು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಆ ಒಂದು ಕಾರಣಕ್ಕೆ ಇವತ್ತು 3 ಸೆಕ್ಷನ್ ಹಾಕಿರ್ತಕ್ಕಂಥ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ಈಗ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ, ಕೀಳು ಮಟ್ಟದ ಹೇಳಿಕೆ ಕೊಟ್ಟರು ಅಂತ. ಮತ್ತೊಂದು ಕಡೆ ಅವರು ನಾನು ಆ ರೀತಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅನ್ನುವಂತಹ ಅರ್ಥದಲ್ಲಿ ಈಗ ಹೇಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ಏನು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಅವ್ರ ಮೇಲೆ ಹರಿಹರ ಬಿಜೆಪಿ ಶಾಸಕ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ಕೊಟ್ಟಿದ್ರೆ. ಅಂದ್ರೆ ಏನು ಸಚಿವ ಶಾಮನೂರು ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಮನೆಯನ್ನ ಕಾಯೋ ಪಾಮರನ್ ಆಗಿದ್ದಂತೆ ಎಸ್ಪಿ ಅವರು ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆ ವಿಚಾರವಾಗಿ ದಾವಣಗೆರೆ ಕೆಟಿಜಿ ನಗರದಲ್ಲಿ ಒಂದೇನು ಬಿಪಿ ಹರೀಶ್ ಅವ್ರ ಮೇಲೆ BNS 132 ಮತ್ತು 351 ಸೆಕ್ಷನ್ ಪ್ರಕಾರ ಒಂದು ದೂರು ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು, ಬೆದರಿಕೆ ಹಾಕುವುದು ಮತ್ತು ಸಾರ್ವಜನಿಕವಾಗಿ ಒಂದು ನಿಂದನೆ ಮತ್ತು ಮಾನಹಾನಿ ಮಾಡಿದ್ದಾರೆ ಅಂತೇಳಿ ಎಸ್ಪಿ ಅವರೇ ಪ್ರಥಮ ಬಾರಿಗೆ ದಾವಣಗೆರೆಯಲ್ಲಿ ಈ ರೀತಿಯಾದ ಒಂದು ದೂರು ದಾಖಲೆ ಮಾಡತಕ್ಕಂಥದ್ದು. ಏನಂದ್ರೆ ಬಿಪಿ ಹರೀಶ್ ಅವರು ಏನು ಮಾತಿನ ಬರದಲ್ಲಿ ಈ ರೀತಿಯಾದ ಒಂದು ಹೇಳಿಕೆ ಕೊಟ್ಟಿದ್ರು. ಏನಂದ್ರೆ ಏನು SS ಮಲ್ಲಿಕಾರ್ಜುನ್ ಅವರು ಇಡೀ ಆಡಳಿತವನ್ನ ಕಂಟ್ರೋಲ್ಗೆ ಇಟ್ಕೊಂಡಿದ್ದಾರೆ. ಮತ್ತೆ ಎಸ್ಪಿ ಅವರು ಏನು ರಾಜಕೀಯ ಮಾತಾಡ್ಲಿಕ್ಕೆ ಸಂದರ್ಭದಲ್ಲಿ ಕೂಡ ಎಸ್ಪಿ ಅವ್ರ ಪಕ್ಕದಲ್ಲಿ ಇರ್ತಾರೆ ಮತ್ತು DC ಅವ್ರ ಪಕ್ಕದಲ್ಲಿ ಇರ್ತಾರೆ. ಅವರ ಏನು ಎಸ್ಪಿ ಮನೆಯ ಏನು ಶಾಮನೂರು ಶಿವಶಂಕರಪ್ಪ ಮತ್ತು SS ಮಲ್ಲಿಕಾರ್ಜುನ್ ಅವರ ಮನೆಯನ್ನ ಕಾಯುವ ಪಮೋರಿಯನ್ ನಾಯಿ ಇದ್ದಂತೆ ಅಂತೇಳಿ ಈ ರೀತಿಯಾದ ಒಂದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು. ಈ ವಿಚಾರವಾಗಿ ಏನು ದಾವಣಗೆರೆಯ ಜಿಲ್ಲಾ ವರದಿಗಾರ ಕೂಡದಲ್ಲಿ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಈ ಒಂದು ವ್ಯಾಪ್ತಿಗೆ ಬರುವಂತ ಕೆಟಿಜಿ ನಗರದಲ್ಲಿ ಹೀಗಾಗಿ ಎಸ್ಪಿ ಅವರು ಒಂದು ದೂರು ಕೂಡ ದಾಖಲೆ ಮಾಡ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಒಂದು ಏನು ಬಿಪಿ ಹರೀಶ್ ಅವರು ಹೇಳಿಕೆ ನೀಡತಕ್ಕಂಥದ್ದು. ಮಹಿಳಾ ಅಧಿಕಾರಿಯನ್ನ ಮುಂದಿಟ್ಟುಕೊಂಡು SS ಮಲ್ಲಿಕಾರ್ಜುನ್ ಅವರು ನನ್ನನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಒಂದು ಹೇಳಿಕೆ ನೀಡತಕ್ಕಂಥದ್ದು. ಒಟ್ಟಾರೆ ಇದು ಒಂದು ಏನು ಎಸ್ಪಿ ಅವರು ಏನು ಪಮೋರಿಯನ್ ನಾಯಿಗೆ ಹೇಳಿಕೆ ವಿಚಾರ ಒಂದು ರಾಜಕೀಯ ತಿರುವು ಕೂಡ ಪಡೆದಿರ್ತಕ್ಕಂಥದ್ದು. ಜೊತೆಗೇನು ದಾವಣಗೆರೆ ಆಡಳಿತವನ್ನ ಏನು ಎಸ್ಪಿ ಏನು ಇಡೀ ಆಡಳಿತವನ್ನ SS ಮಲ್ಲಿಕಾರ್ಜುನ್ ಕಂಟ್ರೋಲ್ ತಗೊಂಡು ಯಾವುದೇ ಕೆಲಸ ಆಗಂತೆ ನೋಡ್ತಾರೆ. ಜೊತೆಗೇನು ಈ ಬೇರೆ ಶಾಸಕರಿಗೆ ಕೂಡ ಒಂದು ಮಾನವ ದೃಷ್ಟಿಯಿಂದ ಕೂಡ SP ಮತ್ತು DC ಅವರು ಮಾತಾಡ್ಸ್ಕೊಂಡ್ ಮುಂದೋಗಲ್ಲ. ಆದ್ರೆ ಇಡೀ ದಿನವನ್ನ ಏನು SS ಮಲ್ಲಿಕಾರ್ಜುನ್ ಮನೆಯ ಮುಂದೆನೆ ಕಾದ್ಕೊಂಡಿರ್ತಾರೆ. ನಮ್ಮನ್ನು ಮಾತಾಡ್ಸ್ಲಿಕ್ಕೂ ಕೂಡ ನಮ್ಗೆ ಯಾವುದೇ ಕೆಲಸವನ್ನು ಮಾಡಿಕೊಡಲ್ಲ ಅನ್ನೋದು ಬಿಪಿ ಹರೀಶ್ ಅವರ ಒಂದು ವಾದವಾಗಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಮಧು ನಾಗರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.